ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಮ್ಮ ಪಯಣ ಪವಾಡ ಪುರುಷ ಶ್ರೀ ಶಿಶುನಾಳ ಶರೀಫಜ್ಜಾರ್ ಊರಿಗೆ. ಶಿಶುನಾಳ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನಾಗ ಬರ್ತೈತಿ. ಗುಡಿಗೇರಿಂದ 6 ಕಿಲೋಮೀಟ್ರ್ ಐತಿ. ಸೇಮ್ ಹುಲ್ಗೂರಿಂದನೂ 6 ಕಿಲೋಮೀಟ್ರ್ ಐತಿ. ಗೊತ್ತಿಲ್ಲದಿರೋ ಜಾಗದ ಬಗ್ಗೆ ಹೇಳಕ್ಕಂತ ನಾವು ಅದೀವಿ, ಕೇಳಕ್ಕಂತ ನೀವು ಅದಿರಿ. ಮತ್ತೆ ಆ ಕಡೆ ಬರ್ರಿ ಹೋಗೋಣ. ನಾವು ಗದಗಿ ಕಡೆ ಹೊಂಟಾಗ ಒಂದು ಮನೆ ಹಾವು ಬಂದಿದ್ರಿ, ನಾಗರಾವ್. ಅದನ್ನ ಸಂರಕ್ಷಿಸಾಕ ಹುಲ್ಗೂರಿಂದ ಒಬ್ರು ಅಣ್ಣಾರು ಬಂದಿದ್ರಿ. ಸುತ್ತಮುತ್ತ ಊರಾಗ ಏನಾರ ಹಾವು ಇವು ಬಂದ್ರೆ ಯಾರು ಹೊಡ್ಯಾಕೆ ಹೋಗ್ಬೇಡ್ರಿ, ಇವ್ರಿಗೆ ಫೋನ್ ಮಾಡಿರಿ, ಇವ್ರು ಅದನ್ನ ಹಿಡ್ಕೊಂಡು ಹೋಗ್ತಾರ ಮತ್ತು ಸಂರಕ್ಷಿಸ್ತಾರ. ಅದನ್ನ ಕಾಡಿನೊಳಗೆ ಹೋಗಿ ಬಿಟ್ಟು ಬರ್ತಾರ. ಶರೀಫಜ್ಜಾರ್ 1819 ಮಾರ್ಚ್ 7ರಲ್ಲಿ ಶಿಶುನಾಳದಾಗ ಹುಟ್ಟಿರ್ತಾರೆ. ಇವ್ರ ತಂದೆ ಹೆಸರು ಇಮಾಮ್ ಸಾಹೇಬ್ ಅಂತ ಹೇಳಿ. ಶರೀಫಜ್ಜಾರ್ ಗುರುಗಳು ಕಳಸದ ಶ್ರೀ ಗುರು ಗೋವಿಂದ ಭಟ್ರು. ಇನ್ನು ಶರೀಫಜ್ಜಾರ್ 1889 ಜುಲೈ 3ರಂದು ತಮ್ಮ ದೇಹವನ್ನು ತ್ಯಜಿಸ್ತಾರೆ. ಈ ಜಾಗದಾಗ ಅವರ ಸಮಾಧಿಯನ್ನು ಮಾಡ್ತಾರೆ. ಈ ಜಾಗದಲ್ಲಿ ಮೊದಲೇ ಅವರ ತಂದೆ ತಾಯಿ ಸಮಾಧಿ ಸಹ ಇರ್ತದೆ. ಶರೀಫಜ್ಜಾರು ಈ ಜಗದಾಗ 2 ಗಿಡಗಳನ್ನು ನೆಟ್ಟಿರ್ತಾರೆ. ಆದ್ರೆ ಆ 2 ಗಿಡಗಳು ಒಂದಾಗಿ ಒಂದು ದೊಡ್ಡ ಹೆಮ್ಮರವಾಗಿ ಬೆರೆದಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಶರೀಫಜ್ಜಾರ್ ಅವ್ರ ತಂದೆ ತಾಯಿ ಸಮಾಧಿ ಇದೆ, 3 ಮಂದಿ ಸಮಾಧಿ ಇದೆ. ಅವ್ರ ತಂದೆ ತಾಯಿ ನಾಳ ಅಲ್ಲಿ ಅಂತೇಳಿ ಶರೀಫಜ್ಜಾರ್ ನಡೆಸಿದ್ದ ಗಿಡ ಇದೆ. ಮತ್ತು ಹೂವಿನ ಬಳ್ಳಿನೂ ಅವರು ಹಚ್ಚಿದ್ದೆ. ಅಲ್ಲಿ ಗೋವಿಂದಜ್ಜಾರ್ದ ಶರೀಫಜ್ಜಾರ್ ಗದ್ದಿಗೆ ಮೂರ್ತಿ ಸ್ಥಾಪನೆ ಆಗಿತ್ತು. ಯಾಮೂನ್ ಹತ್ರ ನಕ್ಕೊಂಡಿದ್ದೈತೆ ಗೋವಿಂದಜ್ಜ ಶರೀಫಜ್ಜ ಕೂಡಿ. ಮತ್ತು ಕೂಡಿ ಎಲ್ಲ ಮುನ್ನತ್ರ ಅಮಾಯಕರು ಗುಣಿ ಮಾಡಿತ್ತು. ಹೊಳ್ಳಿ ಸಿದ್ದಾರೂಢಜ್ಜಾರ ಹತ್ರ ಕಾಯಿ ಒಳಗೆ ನೀರು ಕೊಬ್ಬರಿ ಇಲ್ದಂಗೆ ಪವಾಡ ಮಾಡ್ಯಾರವ್ರು. ಎಲ್ಲ ಭಾಳ ಅದಾವ್ರು. ಇನ್ನು ಹಿಂದುಗಡೆ ಹೋದ್ರೆ ಒಂದು ಗದ್ದಿಗೆ ರೀತಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಶಿಶುನಾಳ ಶರೀಫಜ್ಜಾರ್ದು ಮತ್ತು ಅವರ ಗುರು ಗೋವಿಂದ ಭಟ್ರು ಗದ್ದಿಗೆ ನಿರ್ಮಾಣ ಆಗೈತೆ. ಶರೀಫಜ್ಜಾರ್ ಮತ್ತು ಗೋವಿಂದ ಭಟ್ರು ಮಾಡಿದಂತಹ ಪವಾಡಗಳನ್ನು ಫೋಟೋಗಳ ಮುಖಾಂತರ ನಾವಿಲ್ಲಿ ತಿಳ್ಕೋಬಹುದು. ಇವರ ಪವಾಡಗಳ ಬಗ್ಗೆ ಇವಾಗ ತಿಳ್ಕೊಂಬರ್ರಿ. ಗುಡಿಗೇರಿ ದ್ಯಾಮವ್ವ ದೇವಿ ಶ್ರೀ ಶರೀಫಜ್ಜಾರ್ಗೆ ನತ್ತು ಕೊಟ್ಟಿರುವ ಪವಾಡವನ್ನು ನಾವು ಈ ಫೋಟೋದಲ್ಲಿ ನೋಡ್ಬೋದು. ಇನ್ನು ಲಕ್ಷ್ಮೇಶ್ವರದಾಗ ಕೋಡಿ ಯಲ್ಲಮ್ಮ ದೇವಸ್ಥಾನದಾಗ ಶರೀಫಜ್ಜಾರ್ ಮತ್ತು ಗೋವಿಂದ ಭಟ್ರು ಅಮಾಸಿ ದಿನ ಹುಣ್ಣಿಮೆ ಮಾಡಿದ ಪವಾಡ ನಾವಿಲ್ಲಿ ನೋಡ್ಬೋದು. ಚಾಕಲಬ್ಬಿ ಶ್ರೀ ಯಲ್ಲಮ್ಮ ದೇವಿ ಶರೀಫ್ ಶಿವಗಳಿಗೆ ಬೆಂಕಿ ಕೊಟ್ಟಿರುವ ಪವಾಡ ಸಹ ನಾವಿಲ್ಲಿ ಗಮನಿಸ್ಬೋದು. ಟಿಗೇರಿ ಹನುಮಂತ ದೇವ್ರ ಗುಡಿ ಒಳಗೆ ಎಲ್ಲಿ ಕಟ್ಟಿಸಿ ಪೂಜೆ ಮಾಡಾಕಂತಿರ್ತಾರೆ. ಅವಾಗ ಪೂಜಾರ ಅವ್ರನ್ನ ಒಳಗೆ ಬರಲಿಲ್ಲಂಗೆ ತಡೆದಾಗ ಭಕ್ತಿಪೂರ್ವವಾಗಿ ನಿಂತ ಜಾಗದಾಗ ಹನುಮಂತ ದೇವರ ಮೇಲೆ ದಂಡಕ ಹಾಡಿದಾಗ ದೇವರು ಪ್ರತ್ಯಕ್ಷ ಆಗಿ ಇವರಿಗೆ ಹೂ ಕೊಟ್ಟು ಹರಸ್ತಾರ. ಇದನ್ನು ನೋಡಿ ಊರಿನ ಜನರು ನಿಬ್ಬೆರಗಾಗ್ತಾರೆ.
ನಾಗಲಿಂಗ ಅಜ್ಜಾರು ಮತ್ತು ಶರೀಫ್ ಅಜ್ಜಾರು ಕುರ್ತಕೋಟೆಯಲ್ಲಿ ಪವಾಡಗಳು ಮಾಡ್ಯಾರ್ರಿ. ಶರೀಫ್ ಅಜ್ಜಾರು ಮತ್ತು ನಾಗಲಿಂಗ ಅಜ್ಜಾರು ಮಳ್ಯಾಗ ನಡ್ಕೊಂತ ಹೋಗೋ ದೃಶ್ಯ ಅದ. ಮತ್ತು ಮಳ್ಯಾಗ ತೋರಿಸ್ಕೊಂಡು ತಾಯಿ ದ್ಯಾಮವ್ವ ನೆನೆಸ್ಕೊಂಡಾಗ ದ್ಯಾಮವ್ವ ದೇವಿ ಪ್ರತ್ಯಕ್ಷ ಆಗಿ ಇಬ್ಬರಿಗೂ ಪ್ರಸಾದ ನೀಡ್ತಾಳೆ. ಪ್ರಸಾದ ಆದ್ಮೇಲೆ ಮಳ್ಯಾಗ ತೋರಿಸ್ಕೊಂಡು ಬಂದವ್ರಿಗೆ ಚಳಿ ಕಾಸಕ್ಕೆ ಗುಡಿಯಾಗ ಇದ್ದಿದ್ದ ದ್ಯಾಮವ್ವನ ಮೂರ್ತಿ ಮುರಿದು ತುಂಡು ತುಂಡು ಮಾಡಿ ಬೆಂಕಿ ಹಚ್ಚಿ ಚಳಿ ಕಾಯಿಸ್ತಾರ. ದೇವಿ ಮೂರ್ತಿಗೆ ಬೆಂಕಿ ಹಚ್ಚಿದ್ಕೆ ಮರುದಿನ ಊರಾಗಿನ ಪಂಚರು ಸೇರಿ ನಾಗಲಿಂಗ ಅಜ್ಜಾರಿಗೆ ಬಾಕೋಲಿಂದ ಹೊಡಿತಾರ. ಆದ್ರೆ ಆ ಹೊಡೆತ ಪೂಜಾರಿಗೆ ಬೀಳ್ತಾವ. ಅವಾಗ ಆ ಪೂಜಾರಿಗೆ ಇವರು ಮಹಾತ್ಮರಂತ ಗೊತ್ತಾಗಿ ಅವ್ರ ಕಾಲು ಹಿಡ್ಕೊತಾನ. ಮೂರ್ತಿ ಪ್ರತ್ಯಕ್ಷ ಮಾಡುವಂತ ಕೇಳ್ತಾನ. ಮೂರ್ತಿ ಪ್ರತ್ಯಕ್ಷ ಆಗ್ತದೆ. ಇನ್ನು ಹುಬ್ಬಳ್ಳಿ ಶ್ರೀ ಸಿದ್ದಾರೂಢ ಅಜ್ಜಾರ ಸಾನ್ನಿಧ್ಯದಾಗ ತೆಂಗಿನಕಾಯಿ ಒಡೆದು ಅದರ ಕೊಬ್ಬರಿ ಮತ್ತು ನೀರು ಇಲ್ದಂಗೆ ಮಾಡಿ ಪವಾಡ ಮಾಡಿದಾರ ಶರೀಫ್ ಅಜ್ಜಾರು.